ರೀ, ಏನಾದರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಏನೇ ಸಿಗುತ್ತೆ? ಈಗ ಸಿಗ್ತಲ್ಲ ತೆಂಗಿನಕಾಯಿ ಚಿಪ್ಪು. ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿದ ಸೈಟ್ ಇಲ್ಲ, ಕಷ್ಟಪಟ್ಟು ಕೂಟಿ ದುಡ್ಡಿಲ್ಲ, ಸಾಲ ತಗೊಂಡಿದ್ದ ಬಡ್ಡಿ, ಏನೂ ಉಪಯೋಗ ಇಲ್ಲ. ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗೋಯ್ತು. ರೀ, ನನಗೆ ಈಗಲೂ ಅನ್ನಿಸ್ತಿದೆ, ನೀವು ಹೋಗಿ ಸಿದ್ದೋರ ಹತ್ರನೇ ಮಾತಾಡಿ. ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಲೇ, ಏನ ಮಾತಾಡ್ತೀನಿ ನೀನು? ಸಿದ್ದು ಗೊತ್ತಾದ್ರೆ ಅವ್ನು ಸಿಂಚನಗೆ ಹೇಳಲ್ವಾ? ಸಿಂಚನ ಬಂದು ಎಲ್ಲ ಮನೆಯವ್ರಿಗೆ ಹೇಳಿದ್ರೆ ನಾನು ಮನೆ ಕಟ್ಟೋದಲ್ಲ, ಛತ್ರನೇ ಕಟ್ಟಬೇಕಾಗುತ್ತೆ. ಇಷ್ಟಾದರೂ ಈ ರೀತಿ ಯೋಚನೆ ಮಾಡೋದನ್ನ ಬಿಟ್ಟಿಲ್ಲ ಅಲ್ಲ ನೀವು? ಇಂಥ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ಯೋಚನೆ ಮಾಡಿ. ನಾನು ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ನಾವು ಮನೆ ಕಟ್ತಿದ್ದೀವಿ ಅಂತ ಇಲ್ಲೆಲ್ಲರಿಗೂ ವಿಷಯ ಗೊತ್ತಾದರೆ ಎಲ್ಲರೂ ಗಂಟು ಮುಟ್ಟೆ ಕೂತ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಅಂದ್ರು 3% ಕಟ್ಟಬೇಕಾಗುತ್ತೆ. ಈಗಾದರೆ ಕಡೆ ಪಕ್ಷ ಬಾಡಿಗೆಗೆ ಬಿಡ್ಬೋದು, ಲಕ್ಷ ಲಕ್ಷ ಸಿಗುತ್ತೆ. ಆಮೇಲೆ ಬಾಡಿಗೆನೂ ಇಲ್ಲ, ಮಣ್ಣು ಇಲ್ಲ. ಏನು ರೀ, ನಾನು ನಿಮ್ಮಷ್ಟು ಬುದ್ಧಿವಂತೆ ಅಲ್ಲ. ಆದರೆ ನೀವು ಹೀಗೆ ಇದ್ರೆ ಅರ್ಧ ಕಟ್ಟಿರೋ ಮನೆನ ಅವ್ರು ಪೂರ್ತಿ ಕಟ್ಟಿಸ್ಕೊಂಡು ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ನಿಮಗೆ ಕಾಯಿನೂ ಇರಲ್ಲ, ಕಂಠನೂ ಇರಲ್ಲ. ಯೋಚನೆ ಮಾಡಿ. ಏನು ನೀನು? ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯ. ನಿನಗೆ ನನ್ನ ಲೆಕ್ಕನೇ ಅರ್ಥ ಆಗಲ್ಲ. ನಿಮಗೆ ತಲೆ ಬಿಸಿ ತುಂಬ ಜಾಸ್ತಿ ಆಗಿದೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ತೊಗೊಂಬರ್ತೀನಿ, ಇಲ್ಲೇ ಕೂತಿರಿ. ಹಾಳಾದವನು ಸಹಾಯ ಮಾಡ್ತಾನೆ ಅಂತ ಅನ್ಕೊಟ್ಟೆ, ಆಗಲ್ಲ ಅನ್ಬಿಟ್ಟ. ಅವನನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಣೆ. ಅವನನ್ನು ಯಾಕ್ರಿ ಬೇಕೋತಾ ಇದ್ದೀರಾ? ಇನ್ನೇನ ಮತ್ತೆ? ಸಮಸ್ಯೆ ಆಗಿದೆ, ನಿಮ್ಮ ಬಾಮುವಿನ ಹತ್ರನೋ ಅಥವಾ ನಿಮ್ಮ ಮಾವನ ಹತ್ರನೋ ಮಾತಾಡಿ ಬಗೆಹರಿಸು ಅಂದ್ರೆ ಆಗಲ್ಲ ಅಂತಾನೆ. ನೀವು ಮಾಡ್ಕೊಂಡಿರೋ ತಪ್ಪಿಗೆ ಅವನಿಗೆ ಯಾಕ್ರಿ ಬೈತಿದ್ದೀರಾ? ಅದಕ್ಕೆ ಹಿರಿಯರು ಹೇಳೋದು, ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಮೊದಲು ಒಂದು 4 ಜನರನ್ನ ಕೇಳಿ ತಿಳ್ಕೊಂಡು ಆಮೇಲೆ ಕೆಲಸನ ಶುರು ಮಾಡಬೇಕು ಅಂತ. ಕದ್ದು ಮುಚ್ಚಿ ವ್ಯವಹಾರ ಮಾಡಿದ್ರೆ ಹೀಗೆ ಆಗೋದು. ಇನ್ನೇನು ಎಲ್ಲರಿಗೂ ಟಾಮ್ ಮಾಡ್ಬೇಕಿತ್ತ? ನನಗೂ ಒಂದು ಸ್ವಂತವನ್ನೇ ಮಾಡ್ಕೋಬೇಕು ಅನ್ನೋ ಆಸೆ ಇರಲ್ವೇನೆ? ಆಸೆ ನಿಮ್ದಾದ್ರೂ ಅದನ್ನು ಪೂರೈಸೋದು ಆ ಭಗವಂತ ಕಣ್ರಿ. ದೇವ್ರ ಹುಂಡಿಗೆ ಒಂದು 10 ರೂಪಾಯಿ ಹಾಕೋದಕ್ಕೂ ನೀವು ಯೋಚನೆ ಮಾಡ್ತಿದ್ರಿ. ಅದಕ್ಕೆ ಅನ್ಸುತ್ತೆ ಈಗ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾನ ಅವನು. ಮನೆ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡಿ ಅಂತಂದರೆ ಅದನ್ನು ಕೊಡದೆ ಎಲ್ಲ ಕೂಡಿಟ್ಟು 5 ಲಕ್ಷ ಮಾಡಿದ್ರಿ. ಆ ದುಡ್ಡನ್ನು ಅವನ ಹಾಳಾದವನು ಹೊತ್ಕೊಂಡೋದ. ಈಗ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿಸ್ತಾ ಇದ್ದೀರಾ. ಲಕ್ಷಣ ನೋಡಿದ್ರೆ ಯಾಕೋ ಈಗ ಅದು ನಿಮ್ಮ ಕೈ ತಪ್ಪು ಹೋಗೋ ಥರ ಕಾಣಿಸ್ತಾ ಇದೆ. ನನ್ನ ಪರಿಸ್ಥಿತಿ ನೋಡಿ ನೀನು ಆಡ್ಕೋತಿದ್ಯಲ್ವಾ? ಹೇ, ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರನೇ? ನೀನು ಮತ್ತೆ ನನ್ನ ಮಗ ಚೆನ್ನಾಗಿರಲಿ ಅಂತ ತಾನೆ? ಯಾವಾಗ ಈ ಹಾಳು ಕೊಂಪೆಯಿಂದ ನಿಮ್ಗೆ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಿದ್ದೆ. ರೀ, ನಿಮ್ಮ ಥರನೇ ನಿಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡ್ತಾರೆ ತಾನೆ? ಅವರು ತಮ್ಮ ಮಕ್ಕಳು ಸುಖವಾಗಿರಲಿ, ಖುಷಿಯಾಗಿರಲಿ ಅಂತ ತಾನೆ ಎಷ್ಟೊಂದು ಕಷ್ಟಪಡ್ತಿರೋದು. ಅಂಥವ್ರು ವಾಸ ಮಾಡೋ ಈ ಬೃಂದಾವನನ ಕೊಂಪೆ ಅಂತ ಕರಿತೀರಲ್ರಿ, ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನನಗೆ ಗೊತ್ತು ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ. ನಾನು ಹೊಡೆದಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಚುಚ್ಚಿ ಮಾತಾಡ್ತಿದ್ಯಾ. ಅಂಥ ಕೆಟ್ಟ ಬುದ್ಧಿ ಇದ್ದಿದ್ರೆ ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತೇ ಆಡ್ತಾ ಇರಲಿಲ್ಲ. ಗಂಡಸರಿಗೆ ಹೊಡೆಯೋಕೆ ಮಾತ್ರ ಬರುತ್ತೆ, ಅವರಿಗೆ ಸಮಾಧಾನ ಮಾಡೋಕ್ಕೆ ಬರಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ನಾನು ಇಷ್ಟು ದಿವಸ ನಿಮ್ಮ ಜೊತೆ ಸಂಸಾರ ಮಾಡಿದ್ದು. ನನಗನ್ನಿಸ್ತಿರೋದು, ನೀವು ಯಾರ್ಯಾರನ್ನೋ ಹಿಡಿದು ಕೆಲಸ ಮಾಡಿಸ್ಕೊಳ್ಳೋ ಬದಲು ನೀವೇ ನೇರವಾಗಿ ಸಿದ್ದು ಹತ್ರ ಹೋಗಿ ವಿಷಯ ಹೀಗಿದೆ, ಸಮಸ್ಯೆ ಹೀಗಿದೆ ಅಂತ ಹೇಳ್ಕೊಡ್ರೆ ಒಳ್ಳೇದು. ಬಿಟ್ಟರೆ ಬೇರೆ ದಾರಿ ನನಗಂತೂ ಕಾಣಿಸ್ತಾ ಇಲ್ಲ. ಏನ ಮಾತಾಡ್ತಿದ್ಯಾ? ಸಿದ್ದುಗೆ ವಿಷಯ ಗೊತ್ತಾದ್ರೆ ಅವ್ನು ಬಂದು ಮನೆಯವ್ರಿಗೆಲ್ಲ ವಿಷಯ ಹೇಳಲ್ವಾ? ನಾನು ಇಷ್ಟು ದಿನ ಈ ವಿಷಯ ಮುಚ್ಚಿಟ್ಟು ಏನು ಪ್ರಯೋಜನ? ನನ್ನ ಮಾತನ್ನು ಎಲ್ರಿಗೆ ಕೇಳ್ತೀರಾ ನೀವು? ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಆದರೆ ಮಾಡಿರೋ ಪಾಪಕರ್ಮ ಎಲ್ಲಿಗೂ ಹೋಗೋದಿಲ್ಲ. ಮನೆ ಸೈಟು ಎಲ್ಲ ಹೊತ್ಕೊಂಡು ಹೋಗ್ತಿದೆ. ನಿಮಗೆ ತಿಂಡಿ ಬೇಡ ಕಣ. ಹಾಗಂತ ಕೋಪ ತಾಪನೆಲ್ಲ ಊಟ ತಿಂಡಿ ಮೇಲೆ ತೋರಿಸಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ?
ಮೊದಲು ತಿಂಡಿ ತಿನ್ನಿ, ಆಮೇಲೆ ಇದರಿಂದೆಲ್ಲ ಹೇಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡೋಣ. ಬೇಡ ಕಣೆ. ರೀ, ನೀವೀಗ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ಹೇಳಿ. ಆಮೇಲೆ ಗ್ಯಾಸ್ಟ್ರಿಕ್ ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ. ಅದಕ್ಕೆಲ್ಲ ಒಂದು ರಾಶಿ ಮೆಡಿಸಿನ್ಸ್ ತಗೋಬೇಕು. ಆಮೇಲೆ ಬೇಡದಿರೋ ಒಂದಷ್ಟು ಖರ್ಚುಗಳು. ಇದೆಲ್ಲ ಬೇಕಾ? ಸುಮ್ಮನೆ ಏನೇನೋ ಹೇಳಿ ಹೆದರ್ಸ್ಬೇಡ ಕಣೆ. ಈಗ ಆಗಿರೋ ಖರ್ಚೆ ಸಾಕು. ನಾನೆಲ್ಲರೂ ಹೆದರ್ಸ್ತಿದ್ದೀನಿ, ಇರೋ ವಿಷಯನ ಹೇಳ್ತಿದ್ದೀನಿ. ನೋಡಿ, ನಿಮ್ಮ ಒಣ ಜಂಬನ ಬಿಟ್ಟು ಹೋಗಿ ಸಿದ್ದು ಹತ್ರ ಮಾತಾಡಿ. ಅವನು ಏನಾದರೂ ಒಂದು ಪರಿಹಾರ ಕೊಟ್ಟೆ ಕೊಡ್ತಾನೆ. ಅವ್ನು ತುಂಬ ಒಳ್ಳೆಯವನು. ನಾನು ಆವಾಗಿಂದ ಇದನ್ನು ಬಡ್ಕೋತಾನೇ ಇದ್ದೀನಿ. ನೀವು ಮಾತ್ರ ಕಿವಿ ಮೇಲೆ ಹಾಕೋತಾನೆ ಇಲ್ಲ. ನೀನು ಹೇಳೋದು ಸರಿ ಕಣೆ. ಆದರೆ ಸೈಟ್ ನಂದು ಅಂತ ಸಿದ್ದು ಗೊತ್ತಾಗ್ಬಿಟ್ರೆ ಏನೋ ಭಯ. ಆಮೇಲೆ ಒಂದೋಗಿ ಇನ್ನೊಂದು ಆಗ್ಬಿಟ್ರೆ ಏನು ಮಾಡೋದು? ರೀ, ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋ ವಿಷಯನ ಪಕ್ಕಕ್ಕಿಡಿ. ಮೊದಲು ಕಷ್ಟಪಟ್ಟು ಕೊಂಡ್ಕೊಂಡಿರೋ ಸೈಟನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲಾಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಹೊಳೆಯಲ್ಲಿ ಹುಣ್ಸೆಣ್ಣು ತೊಳ್ದಂಗೆ ಆಗುತ್ತೆ. ಹಾಗೆಲ್ಲ ಆಗಕ್ಕೆ ಬಿಡಲ್ಲ ನಾನು. ಒಂದು ಟೀ ಕುಡಿದ್ರೆ ಖರ್ಚಾಗುತ್ತೆ ಅಂತ ಕೂಡಿಟ್ಟು ದುಡ್ಡಲ್ಲಿ ತಗೊಂಡಿದ್ದು ಸೈಟ್ ಅದು. ಅದಕ್ಕೆ ಹೇಳ್ತಿರೋದು ರೀ, ಹುಡುಕ್ತಾ ಇರೋನ್ಗೆ ಒಂದು ಹುಲ್ ಕಡ್ಡಿನೂ ಆಸರೆ ಆಗುತ್ತಂತೆ. ಈಗ ಸಿದ್ದು ಹತ್ರ ಹೋಗಿ ಮಾತಾಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ವಲ್ಲ. ಮೊದಲು ಇದರಿಂದ ಆಚೆ ಬರೋಣ. ಮನೆಯವ್ರಿಗೆ ಏನೋ ಒಂದು ಹೇಳ್ಕೊಂಡ್ರೆ ಆಯ್ತು. ಆಮೇಲೆ ಸರಿ ಕಣೆ, ಅದೇನಾಗುತ್ತೋ ಆಗಲಿ, ನಾನು ಹತ್ರ ಮಾತಾಡ್ತೀನಿ. ಸರಿ, ಬೇಗ ಬೇಗ ತಿಂಡಿ ತಿಂದು ಹೋಗಿ ಸಿದ್ದು ಹತ್ರ ಮಾತಾಡಿ. ಸರಿ.